ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರು ಬಾರು. ನಾನು ಅಶ್ವದಿವಿತ್. ನೋಡಿ, ಬಹಳ ಪ್ರಮುಖವಾಗಿ ಇವತ್ತು ಈ ದಿನಗಳಲ್ಲಿ, ಈ ರಾಜಕೀಯ ದಿನಮಾನಗಳಲ್ಲಿ ಕಾಡ್ತಿರುವಂತ ಏಕೈಕ ಪ್ರಶ್ನೆ, ಈ ಸರ್ಕಾರದಲ್ಲಿ ದುಡ್ಡಿಲ್ವಾ, ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಐತಿಹಾಸಿಕ ಕರಗದ ಮೇಲೂ ಕೂಡ ಈ ಗ್ಯಾರಂಟಿ ಎಫೆಕ್ಟ್ ಬಿದ್ದಿದೆಯಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಸರ್ಕಾರದ ಬಳಿ ಬೆಂಗಳೂರು ಕರಗಕ್ಕೂ ಕೊಡೋದಕ್ಕೆ ಕಾಸು ಇಲ್ವಾ? PR ರಮೇಶ್ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ. ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸತತವಾಗಿ 6 ವರ್ಷದಿಂದ ಕರಗವನ್ನು ಮಾಡುತ್ತಿದ್ದೇನೆ, 1 ರೂಪಾಯಿಯನ್ನು ಕೂಡ ಕರಗ ಮಾಡೋದಕ್ಕೆ ಕೊಟ್ಟಿಲ್ಲ. 40 ಲಕ್ಷ ಅಮೌಂಟ್ ಯಾರ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಹಣ ಇಲ್ವಾ? ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ. ಒಂದು ಕಡೆ ದರ ಜಾಸ್ತಿ ಆಗ್ತಾ ಇದೆ, ಎಲ್ಲದರ ದರ ಜಾಸ್ತಿ ಆಗ್ತಾ ಇದೆ. ಗ್ಯಾರಂಟಿ ಹಣವನ್ನು ಕೊಟ್ಟು, ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಹಣವಿಲ್ಲದೆ ಪರದಾಡ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ವರ್ಷಕ್ಕೊಂದು ಬಾರಿ ಬರುವಂತಹ ಕರಗ, ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ. ಈ ಕರಗ ಮಹೋತ್ಸವಕ್ಕೂ ಕೊಡೋದಕ್ಕೆ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತದೆ. ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ಸತೀಶ್ ಅವರು ಹೇಳ್ತಿದ್ದಾರೆ, ವ್ಯವಸ್ಥಾಪನಾ ಮಂಡಳಿ ಇದೆ, ನಾನು ಮತ್ತೆ ಪೂಜಾರಿಗಳೇನಿದ್ದಾರೆ ಕರ್ಗ ಹೊತ್ತಿರೋರು, ಅವರು ದುಡ್ಡು ಹಾಕೊಂಡು ಮಾಡ್ತಿದ್ದೀವಿ, 65 ಲಕ್ಷ ಆಗಿದೆ, ಈಗ ಯಾವುದೇ ರೀತಿಯಂತ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಅವ್ರು ಯಾರಿಗೆ ಹೇಳಿದಾರೆ ಗೊತ್ತಿಲ್ಲ ಸರ್. ನಾವು ನಮ್ಮ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರು, ನಮ್ಮ ಅಸಿಸ್ಟೆಂಟ್ ಕಮಿಷನರು, ನಮ್ಮ ತಹಸೀಲ್ದಾರ್ ಮುಜರಾಯಿ, ಇವರೆಲ್ಲ ಉಸ್ತುವಾರಿ ಹಾಕಿದ್ದೇವೆ ಸರ್. ಅವರು ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಹೂವಿನ ಹಾರ ಹಾಕ್ಲಿಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. 1000 ಹೂವಿನ ಹಾರಗಳನ್ನ ಬೇಕು ಸರ್. ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ. ತಾವು ಇಲ್ಲಿ ದೇವಸ್ಥಾನ ಹತ್ರ ಇದ್ದೀರಾ? ಬರ್ತೀರಾ? ಸ್ವಲ್ಪ ಡೆಕೋರೇಷನ್ ಆಗಿದ್ದೆಲ್ಲ ನೋಡ್ಕೊಳ್ಳಿ ಮೇಡಮ್. ಸರ್, ಹೂವ ಇದೆಯಾ, ಆರ್ಟಿಫಿಷಿಯಲ್ ಇದೆಯಾ? ಒಂದ್ ನಿಮಿಷ ಜಗದೀಶ್ ಇಲ್ಲ, ನಾವ್ ಯಾವಾಗ್ಲೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಅದನ್ನ ನೋಡಿ ಸರ್. ಜಗದೀಶ್ ಅಥರೈಸ್ಡ್ ಸ್ಪೋಕ್ಸ್ಮನ್ ಸರ್. ಈ ಕಡೆ ಕೇಳಿ ಸರ್. ಐ ಆಮ್ ನಾಟ್ ಅಥರೈಸ್ಡ್ ಸ್ಪೋಕ್ಸ್ಮನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರು ಬಾರು. ನಾನು ಅಶ್ವದಿವಿತ್. ನೋಡಿ, ಬಹಳ ಪ್ರಮುಖವಾಗಿ ಇವತ್ತು ಈ ದಿನಗಳಲ್ಲಿ, ಈ ರಾಜಕೀಯ ದಿನಮಾನಗಳಲ್ಲಿ ಕಾಡ್ತಿರುವಂತ ಏಕೈಕ ಪ್ರಶ್ನೆ, ಈ ಸರ್ಕಾರದಲ್ಲಿ ದುಡ್ಡಿಲ್ವಾ, ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಐತಿಹಾಸಿಕ ಕರಗದ ಮೇಲೂ ಕೂಡ ಈ ಗ್ಯಾರಂಟಿ ಎಫೆಕ್ಟ್ ಬಿದ್ದಿದೆಯಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಸರ್ಕಾರದ ಬಳಿ ಬೆಂಗಳೂರು ಕರಗಕ್ಕೂ ಕೊಡೋದಕ್ಕೆ ಕಾಸು ಇಲ್ವಾ? PR ರಮೇಶ್ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ. ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸತತವಾಗಿ 6 ವರ್ಷದಿಂದ ಕರಗವನ್ನು ಮಾಡುತ್ತಿದ್ದೇನೆ, 1 ರೂಪಾಯಿಯನ್ನು ಕೂಡ ಕರಗ ಮಾಡೋದಕ್ಕೆ ಕೊಟ್ಟಿಲ್ಲ. 40 ಲಕ್ಷ ಅಮೌಂಟ್ ಯಾರ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಹಣ ಇಲ್ವಾ? ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ. ಒಂದು ಕಡೆ ದರ ಜಾಸ್ತಿ ಆಗ್ತಾ ಇದೆ, ಎಲ್ಲದರ ದರ ಜಾಸ್ತಿ ಆಗ್ತಾ ಇದೆ. ಗ್ಯಾರಂಟಿ ಹಣವನ್ನು ಕೊಟ್ಟು, ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಹಣವಿಲ್ಲದೆ ಪರದಾಡ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ವರ್ಷಕ್ಕೊಂದು ಬಾರಿ ಬರುವಂತಹ ಕರಗ, ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ. ಈ ಕರಗ ಮಹೋತ್ಸವಕ್ಕೂ ಕೊಡೋದಕ್ಕೆ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತದೆ. ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ಸತೀಶ್ ಅವರು ಹೇಳ್ತಿದ್ದಾರೆ, ವ್ಯವಸ್ಥಾಪನಾ ಮಂಡಳಿ ಇದೆ, ನಾನು ಮತ್ತೆ ಪೂಜಾರಿಗಳೇನಿದ್ದಾರೆ ಕರ್ಗ ಹೊತ್ತಿರೋರು, ಅವರು ದುಡ್ಡು ಹಾಕೊಂಡು ಮಾಡ್ತಿದ್ದೀವಿ, 65 ಲಕ್ಷ ಆಗಿದೆ, ಈಗ ಯಾವುದೇ ರೀತಿಯಂತ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಅವ್ರು ಯಾರಿಗೆ ಹೇಳಿದಾರೆ ಗೊತ್ತಿಲ್ಲ ಸರ್. ನಾವು ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರು, ನಮ್ಮ ಅಸಿಸ್ಟೆಂಟ್ ಕಮಿಷನರು, ನಮ್ಮ ತಹಸೀಲ್ದಾರ್ ಮುಜರಾಯಿ, ಇವರೆಲ್ಲ ಉಸ್ತುವಾರಿ ಹಾಕಿದ್ದೇವೆ ಸರ್. ಅವರು ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಹೂವಿನ ಹಾರ ಹಾಕ್ಲಿಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. 1000 ಹೂವಿನ ಹಾರಗಳನ್ನ ಬೇಕು ಸರ್. ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ. ತಾವು ಇಲ್ಲಿ ದೇವಸ್ಥಾನ ಹತ್ರ ಇದ್ದೀರಾ? ಬರ್ತೀರಾ? ಸ್ವಲ್ಪ ಡೆಕೋರೇಷನ್ ಆಗಿದ್ದೆಲ್ಲ ನೋಡ್ಕೊಳ್ಳಿ ಮೇಡಮ್. ಸರ್, ಹೂವ ಇದೆಯಾ, ಆರ್ಟಿಫಿಷಿಯಲ್ ಇದೆಯಾ? ಒಂದ್ ನಿಮಿಷ ಜಗದೀಶ್ ಇಲ್ಲ, ನಾವ್ ಯಾವಾಗ್ಲೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಅದನ್ನ ನೋಡಿ ಸರ್. ಜಗದೀಶ್ ಅಥರೈಸ್ಡ್ ಸ್ಪೋಕ್ಸ್ಮನ್ ಸರ್. ಈ ಕಡೆ ಕೇಳಿ ಸರ್. ಐ ಆಮ್ ನಾಟ್ ಅಥರೈಸ್ಡ್ ಸ್ಪೋಕ್ಸ್ಮನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರು ಬಾರು. ನಾನು ಅಶ್ವದಿವಿತ್.
ನೋಡಿ, ಬಹಳ ಪ್ರಮುಖವಾಗಿ ಇವತ್ತು ಈ ದಿನಗಳಲ್ಲಿ ಈ ರಾಜಕೀಯ ದಿನಮಾನಗಳಲ್ಲಿ ಕಾಡ್ತಿರುವಂಥ ಏಕೈಕ ಪ್ರಶ್ನೆ, ಈ ಸರ್ಕಾರದಲ್ಲಿ ದುಡ್ಡಿಲ್ವಾ, ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಐತಿಹಾಸಿಕ ಕರಗದ ಮೇಲೂ ಕೂಡ ಈ ಗ್ಯಾರಂಟಿ ಎಫೆಕ್ಟ್ ಬಿದ್ದಿದೆಯಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಸರ್ಕಾರದ ಬಳಿ ಬೆಂಗಳೂರು ಕರಗಕ್ಕೂ ಕೊಡೋದಕ್ಕೆ ಕಾಸು ಇಲ್ವಾ? PR ರಮೇಶ್ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ. ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸತತವಾಗಿ 6 ವರ್ಷದಿಂದ ಕರಗವನ್ನು ಮಾಡುತ್ತಿದ್ದೇನೆ, 1 ರೂಪಾಯಿಯನ್ನು ಕೂಡ ಕರಗ ಮಾಡೋದಕ್ಕೆ ಕೊಟ್ಟಿಲ್ಲ. 40 ಲಕ್ಷ ಅಮೌಂಟ್ ಯಾರ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಹಣ ಇಲ್ವಾ? ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ. ಒಂದು ಕಡೆ ದರ ಜಾಸ್ತಿ ಆಗ್ತಾ ಇದೆ, ಎಲ್ಲದರ ದರ ಜಾಸ್ತಿ ಆಗ್ತಾ ಇದೆ. ಗ್ಯಾರಂಟಿ ಹಣವನ್ನು ಕೊಟ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಹಣವಿಲ್ಲದೆ ಪರದಾಡ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ವರ್ಷಕ್ಕೊಂದು ಬಾರಿ ಬರುವಂತಹ ಕರಗ ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ. ಈ ಕರಗ ಮಹೋತ್ಸವಕ್ಕೂ ಕೊಡೋದಕ್ಕೆ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತದೆ. ಆಸ್ ಆಫೀಸರ್ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಸರ್, ಸತೀಶ್ ಅವರು ಹೇಳ್ತಿದ್ದಾರೆ ವ್ಯವಸ್ಥಾಪನಾ ಮಂಡಳಿ ಇದೆ, ನಾನು ಮತ್ತೆ ಪೂಜಾರಿಗಳೇನಿದ್ದಾರೆ ಕರ್ಗ ಹೊತ್ತಿರೋರು ಅವರು ದುಡ್ಡು ಹಾಕೊಂಡು ಮಾಡ್ತಿದ್ದೀವಿ, 65 ಲಕ್ಷ ಆಗಿದೆ, ಈಗ ಯಾವುದೇ ರೀತಿಯಂತ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಅವ್ರು ಯಾರಿಗೆ ಹೇಳಿದಾರೆ ಗೊತ್ತಿಲ್ಲ ಸರ್. ನಾವು ನಮ್ಮ ಯಾರು ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರು, ನಮ್ಮ ಅಸಿಸ್ಟೆಂಟ್ ಕಮಿಷನರು, ನಮ್ಮ ತಹಸೀಲ್ದಾರ್ ಮುಜರಾಯಿ ಇವರೆಲ್ಲ ಉಸ್ತುವಾರಿ ಹಾಕಿದ್ದೀವಿ ಸರ್. ಅವರು ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಸರ್, ಈಗ ಅವರು ಬಿಲ್ ಕೊಟ್ರೆ ಹೂವಿನ ಹಾರ ಹಾಕ್ಲಿಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ 1000 ಹೂವಿನ ಹಾರಗಳನ್ನ ಬೇಕು ನಮ್ಗೆ. ಸರ್ ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ. ತಾವು ಇಲ್ಲಿ ದೇವಸ್ಥಾನ ಹತ್ರ ಇದ್ದೀರಾ? ಸರ್ ಬರ್ತೀರಾ? ಸ್ವಲ್ಪ ಡೆಕೋರೇಷನ್ ಆಗಿದ್ದೆಲ್ಲ ನೋಡ್ಕೊಳ್ಳಿ ಮೇಡಮ್. ಸರ್ ಹೂವ ಇದೆಯಾ, ಆರ್ಟಿಫಿಷಿಯಲ್ ಇದೆಯಾ? ಒಂದ್ ನಿಮಿಷ ಸರ್, ಜಗದೀಶ್ ಇಲ್ಲ ನಾವ್ ಯಾವಾಗ್ಲೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು, ಅದನ್ನ ನೋಡಿ ಸರ್. ಜಗದೀಶ್ ಅಥರೈಸ್ಡ್ ಸ್ಪೋಕ್ಸ್ಮನ್ ಸರ್ ಈ ಕಡೆ ಕೇಳಿ ಸರ್. ಐ ಆಮ್ ನಾಟ್ ಅಥರೈಸ್ಡ್ ಸ್ಪೋಕ್ಸ್ಮನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರು ಬಾರು, ನಾನು ಅಶ್ವದವಿತ್. ನೋಡಿ, ಬಹಳ ಪ್ರಮುಖವಾಗಿ ಇವತ್ತು ಈ ದಿನಗಳಲ್ಲಿ ಈ ರಾಜಕೀಯ ದಿನಮಾನಗಳಲ್ಲಿ ಕಾಡ್ತಿರುವಂಥ ಏಕೈಕ ಪ್ರಶ್ನೆ, ಈ ಸರ್ಕಾರದಲ್ಲಿ ದುಡ್ಡಿಲ್ವಾ, ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಐತಿಹಾಸಿಕ ಕರಗದ ಮೇಲೂ ಕೂಡ ಈ ಗ್ಯಾರಂಟಿ ಎಫೆಕ್ಟ್ ಬಿದ್ದಿದೆಯಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಸರ್ಕಾರದ ಬಳಿ ಬೆಂಗಳೂರು ಕರಗಕ್ಕೂ ಕೊಡೋದಕ್ಕೆ ಕಾಸು ಇಲ್ವಾ? PR ರಮೇಶ್ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ. ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸತತವಾಗಿ 6 ವರ್ಷದಿಂದ ಕರಗವನ್ನು ಮಾಡುತ್ತಿದ್ದೇನೆ, 1 ರೂಪಾಯಿಯನ್ನು ಕೂಡ ಕರಗ ಮಾಡೋದಕ್ಕೆ ಕೊಟ್ಟಿಲ್ಲ. 40 ಲಕ್ಷ ಅಮೌಂಟ್ ಯಾರ ಅಕೌಂಟ್ಗೆ ಹೋಗ್ತಾ